ಪ್ರೈಸ್ ಲಾರ್ಡ್. ಒಳ್ಳೆಯ ಮಾತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನದಲ್ಲಿ ಪಾಸ್ಟರ್ ಯಾವ ವಾಕ್ಯದಿಂದ ಮಾತನಾಡುತ್ತಾರೆ ಎಂಬುದಾಗಿ ಕಾಯ್ತಾ ಇದ್ದೀರಾ? ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಯಲ್ಲಿ 24ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತದೆ, ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ ಎಂಬುದಾಗಿ. ಒಂದು ಮನೆ ಕಟ್ಟಬೇಕಂದ್ರೆ ಜ್ಞಾನ ಮತ್ತು ಬುದ್ಧಿ ಬೇಕು. ಆ ಬುದ್ಧಿ ಜ್ಞಾನ ಇದ್ದವನೇ ಮನೆ ಕಟ್ಟುತ್ತಾನೆ ಅಂತ ಹೇಳ್ತದೆ. ನೀವು ಮನೆ ಕಟ್ಟಬೇಕಂತೆಲ್ಲ ಅಂದುಕೊಳ್ತಾ ಇದ್ದೀರಾ, ಕುಟುಂಬ ಕಟ್ಟಿಕೊಳ್ಳಬೇಕೆಂಬುದಾಗಿ ಅಂದುಕೊಳ್ತಾ ಇದ್ದೀರಾ, ಉದ್ಯೋಗಕ್ಕಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರಾ, ಅನಾರೋಗ್ಯಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ, ನಿಂದಿಸುವ ಜನರಿಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ, ಅಥವಾ ಶತ್ರುಗಳಿಗಾಗಿ ನೀನು ಭಯಪಡ್ತಾ ಇದೆಯೋ, ಒಂದು ವಿಷಯ ನೀನು ಜ್ಞಾಪಕದಲ್ಲಿ ಇಟ್ಟುಕೋ. ದೇವರ ವಾಕ್ಯದಲ್ಲಿ ಹೇಳಿದಾಗೆ ಜ್ಞಾನವು ಬುದ್ಧಿ ಇರುವವನು ಗೆಲ್ಲುತ್ತಾನೆ. ಜ್ಞಾನವು ಬುದ್ಧಿಯನ್ನು ಕೊಡುವುದು ದೇವರಾಗಿದ್ದಾನೆ. ಯೇಸು ಕ್ರಿಸ್ತನ ಮೇಲೆ ಆಧಾರಗೊಂಡು ಪ್ರಾರ್ಥನೆ ಮಾಡು. ಸೊಲೊಮೋನನ ಉಪವಾಸ ಪ್ರಾರ್ಥನೆಗಳನ್ನು ಮಾಡಿದಾಗ ಏನು ಬೇಕು ಅಂತ ಕೇಳುವಾಗ, ನನಗೆ ಜ್ಞಾನವನ್ನು ಕೊಡು, ಈ ಜನರಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕಾಗಿ ಅಂತ ಕೇಳಿದನು. ಅದಕ್ಕೆ ಅವನ ಮನೆ ಕಟ್ಟಲ್ಪಡ್ತು, ಅವನ ವಂಶವು ಆಶೀರ್ವದಿಸಲ್ಪಡ್ತು, ಅವನು ಇಸ್ರಾಯೇಲರ ಅರಸನಾಗಿ ಜೀವನ ಮಾಡಿದನು. ಇವತ್ತು ನೀವೆಲ್ಲರೂ ಕೂಡ ನಿಮ್ಮ ಸ್ವಂತ ಜ್ಞಾನದಿಂದ, ಆಲೋಚನೆಗಳಿಂದ ಬದುಕಬೇಡ್ರಿ. ದೇವರ ಜ್ಞಾನದಿಂದ, ದೇವರ ಬುದ್ಧಿಯಿಂದ, ದೇವರ ಚಿತ್ತದಂತೆ ನೀವು ಬದುಕುವುದನ್ನ ಕಲೀರಿ. ನಿಮ್ಮ ಜೀವನಗಳಲ್ಲಿ ನೀವು ಅಂದುಕೊಂಡದ್ದು ಎಲ್ಲವೂ ನೆರವೇರುತ್ತದೆ. ದೇವರ ಮೇಲೆ ಆಧಾರಗೊಂಡು ಬದುಕು ಮಗಳೇ, ಮಗನೇ. ಗಾಡ್ ಬ್ಲೆಸ್ ಯು. ಆಮೇನ್, ಆಮೇನ್.